ಒಂದೇ ತಿಂಗಳಲ್ಲಿ ಕಿತ್ತು ಹೋದ ರಸ್ತೆ, ನೆಪ ಮಾತ್ರಕ್ಕೆ ಡಾಂಬರ್ ಹಾಕಿದ ಗುತ್ತಿಗೆದಾರರು. ಸರ್ಕಾರದ ಕೋಟಿಗಟ್ಟಲೆ ಅನುದಾನದಲ್ಲಿ ರಸ್ತೆ ನಿರ್ಮಾಣ ಮಾಡಲು ಗುತ್ತಿಗೆದಾರರು ಗುತ್ತಿಗೆ ಪಡೆದುಕೊಂಡು ಕಳಪೆ ಕಾಮಗಾರಿಯನ್ನ ಮಾಡುವ ಮುಖಾಂತರ ಸರ್ಕಾರದ ಹಣವನ್ನ ದುರುಪಯೋಗಪಡಿಸಿಕೊಂಡು ಮನೆ ತುಂಬಿಸಿಕೊಳ್ಳುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಅನೇಕ ಬಾರಿ ಕೇಳಿ ಬರ್ತಾ ಇದೆ. ಇನ್ನು ಕಳಪೆ ಕಾಮಗಾರಿ ಮಾಡುವಂತಹ ಗುತ್ತಿಗೆದಾರರ ಜೊತೆ ಸರ್ಕಾರದ ಸಂಬಳ ಪಡೆಯುವಂತಹ ಅಧಿಕಾರಿಗಳು ಶಾಮೀಲುವಾಗಿ ಕಳಪೆ ಕಾಮಗಾರಿ ಮಾಡುವ ಗುತ್ತಿಗೆದಾರರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಅದೇ ರೀತಿಯ ಒಂದು ಘಟನೆ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದ್ದು, ರಸ್ತೆ ನಿರ್ಮಾಣ ಮಾಡಿ ಇನ್ನೂ ಕೇವಲ ಒಂದೇ ತಿಂಗಳಷ್ಟೇ ಆಗಿದ್ದು, ಟೆಂಡರ್ ಕಾಮಗಾರಿ ನಿರ್ಮಾಣದ ಅವಧಿ ಮುಗಿಯುವ ಮುನ್ನವೇ ರಸ್ತೆ ತುಂಬೆಲ್ಲ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ. ವಾಹನಗಳು ಓಡಾಡಿದ್ದ ಜಾಗದಲ್ಲೆಲ್ಲ ಡಾಂಬರ್ ಹರಳಿನಂತೆ ಕಿತ್ತು ಹೋಗಿದೆ. ತಾಲೂಕಿನ ಬಳಗಾನೂರು ವ್ಯಾಪ್ತಿಯ ಗೌಡನಬಾವಿ, ಬೆಳ್ಳಿಗನೂರು, ದಿದ್ದಿಗಿ, ಜಾಲವಾಡಗಿ, ಬುದ್ದಿನ್ನಿ ಮಾರ್ಗವಾಗಿ ಮಾನ್ವಿರಾಯಚೂರು, ಸಿದ್ದನೂರು ತೆರಳುವಂತಹ ಮುಖ್ಯ ಮಾರ್ಗವಾಗಿದೆ. ಬಳಗನೂರು ಪಟ್ಟಣದಿಂದ ಬೆಳವಾಟ ಕ್ರಾಸ್ವರೆಗೆ ಸಿಂಧನೂರು ಮಾರ್ಗವಾಗಿ 2 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಕಾಮಗಾರಿ ಮುಗಿದು ಕೇವಲ ಒಂದೇ ತಿಂಗಳಷ್ಟೇ ಆಗಿದ್ದು, ಅನೇಕ ಕಡೆ ಗುಂಡಿಗಳು ಬಿದ್ದು ಡಾಂಬರೀಕರಣ ಚೆಲ್ಲಾಪಿಲ್ಲಿಯಾಗಿ ಹರಳಿನಂತೆ ಇತ್ತು ಹೋಗಿದೆ ಅಂತ. ಇದರಿಂದಾಗಿ ರಸ್ತೆಯಲ್ಲಿ ಓಡಾಡುವಂತಹ ದ್ವಿಚಕ್ರ ವಾಹನಗಳ ಚಕ್ರಗಳು ಜಾರಿ ಅಪಘಾತ ಸಂಭವಿಸುವಂತಹ ಸಂದರ್ಭ ನಿರ್ಮಾಣವಾಗಿದೆ. ಇನ್ನು ಬಳಗನಾರೂರು ವ್ಯಾಪ್ತಿಯ ಜಾಲವಾಡಗಿ, ಬುದ್ದಿನ್ನಿ ಗ್ರಾಮಗಳಲ್ಲಿ ಕಳೆದ 2 ವರ್ಷದಿಂದ ಅಕ್ರಮ ಮರಳು ಸಾಗಣೆ ಮಾಡ್ತಾ ಇದ್ದು, ಓವರ್ಲೋಡ್ ತುಂಬಿಕೊಂಡು ಲಾರಿ ಟಿಪ್ಪರ್ಗಳು ಓಡಾಟ ನಡೆಸಿ ನಗರದ ಬಹುತೇಕ ಮುಖ್ಯ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಕಳೆದ 1 ತಿಂಗಳ ಹಿಂದೆ ಅಷ್ಟೇ ನಿರ್ಮಾಣ ಮಾಡಲಾಗಿದ್ದ 2 ಕಿಲೋಮೀಟರ್ ರಸ್ತೆಯು ಕುಸಿದು ಡಾಂಬರೀಕರಣ ಕಿತ್ತು ಹೋಗಿದ್ದು ಗುಂಡಿಗಳಾಗಿ ಪರಿವರ್ತನೆಯಾಗ್ತಾ ಇವೆ. ಹೋಬಳಿ ವ್ಯಾಪ್ತಿಗೆ ಒಳಪಡುವ ಗ್ರಾಮೀಣ ಭಾಗದ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ಅತ್ಯಂತ ಸಮೀಪದ ಮಾರ್ಗದ ಬಳಗನೂರು ಸಿಂಧೂನು ಹಾಗೇನೆ ರಸ್ತೆಯನ್ನ ಅಂದಾಜು 1 ತಿಂಗಳ ಹಿಂದೆ ಅಭಿವೃದ್ಧಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ಗುತ್ತಿಗೆದಾರರು ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ ಕಾರಣ ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ಎಲ್ಲೆಂದರಲ್ಲಿ ಕಿತ್ತು ಹೋಗಿದೆ. ಇದರಿಂದ ಗ್ರಾಮೀಣ ಭಾಗದ ಜನರು, ಕೃಷಿಕರು ಪರದಾಡುವಂತಾಗಿದೆ. ಈ ರೀತಿಯ ಕಾಮಗಾರಿ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಎದ್ದು ಕಾಣ್ತಾ ಇದೆ. ಇದನ್ನ ನೋಡಿದ್ರೆ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸ್ಥಳೀಯ ಸಾರ್ವಜನಿಕ ವಲಯದಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ.